ಹಲೋ. ನೀ ಬರೀ ನಿಂದ ರಾಗ ಹಿಡ್ಕೊ ಕೂತ್ರ ಆಗಂಗಿಲ್ಲ, ಗೊತ್ತಿಲ್ಲ, ಇದು ನಡೆಯಂಗಿಲ್ಲ ಹಂಗ. ಡಾಕ್ಯುಮೆಂಟ್ ಬರಂಗಿಲ್ಲ, ರೊಕ್ಕನು ಬರಂಗಿಲ್ಲ, ಬರೀ ಹಿಂಗ ದುಃಖಸೋದು ಕೆಲಸ ಇವು ನಡೆಯಂಗಿಲ್ಲ. ಈಗ ಟಾರ್ಗೆಟ್ ಹೇಳ್ತೀನಿ ಕೇಳಿಲ್ಲ. ಒಂದು ನೀ ಮಾಡ್ತಿ, ಇಲ್ಲ ನಾ ಮಾಡ್ಬೇಕು, ಗೊತ್ತಿಲ್ಲ. 2 ಆಪ್ಷನ್ ಸೀದಾ ಹೇಳ್ತೀನಿ, ಕಟ್ ಶಾರ್ಟ್. ಫಸ್ಟ್ 3 ಲಕ್ಷ ಬೇಕು ನಂಗೆ, ಫಸ್ಟ್ ಇಂಪಾರ್ಟೆಂಟ್, ವಿತ್ ಡಾಕ್ಯುಮೆಂಟ್. ಇದು ಫಸ್ಟ್ ಇಂಪಾರ್ಟೆಂಟ್. ಈಗ 3 ಲಕ್ಷ ಯಾವಾಗ ಬೇಕಂತಂದ್ರ 3-4 ದಿವಸ ನಂಗೆ ಬೇಕಾಗ. ಬೇಸಿಕಲಿ 3-4 ಅಂತಂದ್ರ ನೆಕ್ಸ್ಟ್ ಬ್ಯಾಂಕ್ ಯಾವಾಗ ಓಪನ್ ಆಗ್ತದಲ್ಲ ಅವತ್ತಿನ ದಿವಸ, ಅಂದ್ರೆ ವೆನ್ಸ್ಡೇ. ಫಸ್ಟ್ ಅದು ಬರ್ಬೇಕು ನಂಗೆ. ಇಲ್ಲ, ಅದು ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಅದು 25ನೇ ತಾರೀಕಿಂದ 1ನೇ ತಾರೀಕು ಶೆಡ್ಯೂಲ್ ಆಗೈತೆ. ಅದು ನೀ ಶೆಡ್ಯೂಲ್ ಅಂತಿ ಹಿಂಗ ಅನ್ಕೋತಾಗಿ 6 ತಿಂಗಳ ಮೇಲೆ ಹೋತು. ಅದ್ರಕ್ಕಿಂತ ಮೊದ್ಲು ಬ್ಯಾರೆ ರಾಗ ಇದ್ವು, ಅದ್ರಕ್ಕಿಂತ ಮೊದ್ಲು ಬ್ಯಾರೆ ರಾಗ ಇದ್ವು. ಹಿಂಗ ನಡೆಯಂಗಿಲ್ಲ. ನಡೀತೈತಿ. ಈಗ 25ನೇ ತಾರೀಕಿಂದ ಇದು ಮಾಡ್ಬಿಡೋಣ ಅದನ್ನ. ಹಂಗಿತ್ತಂದ್ರ ಒಂದು ಡಾಕ್ಯುಮೆಂಟ್ ನಂಗೆ ಬೇಕು, ಈ ತಾರೀಕಿನಿಂದ ಸ್ಟಾರ್ಟ್ ಆಗಿ ಈ ತಾರೀಕಿಗೆ ನಾ ಕೊಡ್ತೀನಿ ಅಂತೇಳಿ. ಅದಕ್ಕ ಕನ್ಫರ್ಮೇಶನ್ ಅಂತಾರ. ಅದು SBI ಬ್ಯಾಂಕ್ ಮ್ಯಾನೇಜರ್ ಅವಂದು ಪ್ಲಸ್ ಅಡ್ವೊಕೇಟ್ ಪ್ಲಸ್ ಪೊಲೀಸ್ ಸಿಗ್ನೇಚರ್ ಬೇಕಾಗ್ತದ. ಯಾಕಂದ್ರ ನೀವು ಹಿಂಗ ಮಾಡ್ಕೊತ ಕೂತ್ರಿ ನನ್ ಜೋಡಿ. 17ನೇ ತಾರೀಕಿಗೆ ಕೊಡ್ತಾರಂತ. 17ನೇ ತಾರೀಕಿಗೆ ಕೊಡ್ತಾರಂತ ನನಗೆ. 17 ಅಂತಂದ್ರೆ ಫ್ರೈಡೆ. ಬರೀ ನಿಂದ ತಲೆ ಓಡಿಸಿ ಹಿಂಗ್ ಮಾಡ್ಕೊ ಕೂತ್ರ ನಡೆಯಂಗಿಲ್ಲ ಅಂತ ಹೇಳಿಕತ್ತಿಲ್ಲ, ಗೊತ್ತಿಲ್ಲ. ಸುನೀಲ್ ಹಿಂಗನಹಳ್ಳಿ ಇಲ್ಲಿಗ ನಾ ಬಂದಿನಿ ಫುಲ್. ಬ್ಯಾರೆಯವ್ರ ಬರ್ಲಿಕತ್ತಾರ, ನೀವು ಬ್ಯಾಡ್ರಿ ಹೇಳಿನ ಚೊಕ್ಕ. ಹೌದೌದು, ಬೇಡ ಬೇರೆ ಯಾರು ಬೇಡ. ನಮ್ ಕಿಟುಕಾಕ ಅವ್ರ ಜುಡಿ ಅಲ್ಲಿ ಬರೋದಿತ್ತು, ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಬೆಟ್ಟ ಆಗೋದಿತ್ತು ಅಲ್ಲಿ. ಮತ್ತೆ ನೀವ್ ಮಾಡ್ತಿರೋ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಂತ ಹೇಳಿ ಸೀದಾ ಹಿಂಗ ಗೊತ್ತ. ಬಹಳಷ್ಟು ಅಲ್ಲಿ ಒಳಗ ಅವ್ರ ಅಲ್ಲಿ ನೆಟ್ವರ್ಕ್ ಬೇರೆ ಮತ್ತಲ್ಲಿ ಅವ್ರದ್ದು ಕನೆಕ್ಷನ್. ಯಾಕಂದ್ರ ನಮ್ ಮಂದಿ ನಮ್ ಫ್ಯಾಮಿಲಿನಾಗ ಎಲ್ಲಾ ಕಡೆ ಅದಾರ ಕರ್ನಾಟಕನಾಗ, ಈ ಕಡೆ ನಾರ್ತ್ ಕರ್ನಾಟಕನಾಗ. ಯಾಕೆ ಹೇಳು, ಅವ್ರ ಟೀಮ್ ಬೇರೆ ಅದಲ್ಲಿ, ಅಲ್ಲಿ ಪೊಲಿಟಿಕ್ಸ್ ಅವ್ರದ್ದು ಪಾರ್ಟಿ ಟೀಮ್ ಬೇರೆ ಅದ. ಗುಲ್ಬರ್ಗ ಟೀಮು, ಬಳ್ಳಾರಿ ಟೀಮು, ಧಾರವಾಡ ಟೀಮು, ಹುಬ್ಬಳ್ಳಿ ಟೀಮು, ಬೆಂಗಳೂರು ಟೀಮು, ಇದು ಟೀಮ್ ಬೇರೆ ಅದು. ಅದ ನೆಟ್ವರ್ಕ್ ಅದು ಬೇರೆ. ಮತ್ತ ಅಲ್ಲಿ ಬೇರೆ, ಮತ್ತ ಧಾರವಾಡದ ನೆಟ್ವರ್ಕ್ ಅಲ್ಲಿ ಬೇರೆ ಇರ್ತಾವ. ಅಲ್ಲಿ ಹೊರಗ್ ಕಾಲ್ ಇಡಬೇಡ್ರಿ ಅಂತ ಅನ್ನೋರು ಇರ್ತಾರ ಮಂದಿ. ಗೊತ್ತಿಲ್ಲ. ನೀವ್ ಹೊರಗಿಟ್ರ ಕಾಲ ನಮಗ್ ಲಾಸ್ ಆಗ್ತದಂತಾರ ರೊಕ್ಕದ ಕೇಸ್ನಾಗ. ನೀವ್ ಹೊರಗಿಟ್ರಪ್ಪ ಅಂತಂದ್ರ ರೊಕ್ಕ ಬಂತಂದ್ರ ಅಷ್ಟ, ನಮಗ್ ಬಂತಂದ್ರ ಅಷ್ಟ ನಾವ್ ನಿಮಗ್ ಬಿಡ್ತೀವಿ. ಬಹಳಷ್ಟು ಸಿಸ್ಟಮ್ ಅಲ್ಲಿ ಬಿಸ್ನೆಸ್. ನಿಂದ ನೆಟ್ವರ್ಕ್ ಹೆಂಗಪ್ಪಾ ಅಂದ್ರ ನೀ ಹೇಳ್ತಿ ಮಂಗಳೂರ್ ಅಂತೇಳಿ, ಬಟ್ ರೊಕ್ಕದ ಕೇಸ್ನಾಗ ನಮಗ್ ಏನು ಬೆನಿಫಿಟ್ ಇಲ್ಲ. ನಮಗ್ ಬರೇ ಬ್ಲೇಡ್. 4 ವರ್ಷ ಆಯ್ತು ಈಗ ಆಕ್ಚುಲಿ. ಇದ ಇಂಟ್ರೆಸ್ಟ್ FD ನ ಕರೆಕ್ಟ್ ಮಾಡ್ಕೊಂಡಿಟ್ರ, ಕರೆಕ್ಟ್ ಪದ್ಧತಿ ಇಟ್ರ ಚಲೋ ಇಂಟ್ರೆಸ್ಟ್ ಬರ್ತಿತ್ತು. ನಿನ್ ಥ್ರೂನ, ನಿನ್ ಹೆಸರಪ್ಪ ನಿನ್ ಮಾಧ್ಯಮ ಥ್ರೂನ, ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್, ನಿನ್ ಥ್ರೂನ ನೀನೇ 5% ಅಂದೋನು. ಆ 3 ಲಕ್ಷ 6 ಲಕ್ಷ ಅದು ಬಿಡು, ಅದು ಬ್ಯಾರೆ ಟೀಮ್ ಅದು. ನಮಗ್ ಗೊತ್ತವ ಬಿಸ್ನೆಸ್ ಹೆಂಗ್ ಹಿಡಿತಾವ ಅಂತ ಹೇಳಿ. ರೊಕ್ಕದ ಕೇಸ್ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಅಷ್ಟೇ ಏನ್ ಬರೀ ಶಾಣೆ, ರೊಕ್ಕ ಗಳಿಸಿ ಅಷ್ಟೇ ಶಾಣೆ ಅಂತಲ್ಲ. ಹಂಗಿಲ್ಲದು ಸಮಾಜ. ಏನೂ ಇರ್ಲಾರ್ದ ಮಸ್ತ್ 80 kg 90 kg ಹೊಡೆದು ಪೈಲ್ವಾನ್ ಗಟ್ಲೆ ಆಗ್ಯಾರ ಮಂದಿ ಮನಗಂಡ. ಎಲ್ಲಾ ಫೆಸಿಲಿಟೀಸ್ ಇಟ್ಕೊಂಡು ಮತ್ತ ಸುಳ ಶುಂಠಿ ಬಿಡು. ರೊಕ್ಕದ ಕೇಸ್ನಾಗ ಅಟ್ಲೀಸ್ಟ್ ಕರೆಕ್ಟ್ ಆಗಿ ಮಾಡ್ಬೇಕಂತ ನಾ ಅಂತೀನಿ. ನೀ ಅದು ಮಾಡಂಗಿಲ್ಲ. ನೀ ನನ್ ಕೇಸ್ನಾಗ ಅದ ಪ್ರಾಬ್ಲಮ್ ಏನು, ಯಾಕ ಮಾಡ್ಲಿಕ್ ಬಿಡಂಗಿಲ್ಲ ಅಲ್ಲಿ ನಡಕ. ಇಲ್ಲ ಮಂಡೇ ಮಾಡ್ತಂತ ಅವರು ಇದು ಮಾಡಂತಂದ. ಮಂಡೇ ಮತ್ತೇನು ಮಂಡೇ ಅಂದ, ಸಾರಿ ಫ್ರೈಡೇ. ಮತ್ತೆ ಯಾಕೆ ಫ್ರೈಡೇ? ನಾಳೆ ವೆನ್ಸ್ಡೇ ಕೇಳಿಲಿ. ಟ್ಯೂಸ್ಡೇ ಹಾಲಿಡೇ ಇತ್ತಂತಂದ್ರ ವೆನ್ಸ್ಡೇ ಬ್ಯಾಂಕ್ ಓಪನ್ ಆಗ್ತದಂತಂದ್ರ ಮುಂಜಾನೆ ಹೊತ್ತೇನು ಈವ್ನಿಂಗ್ ತನಕ ಮುಗಿಸ್ಬೇಕು. ಯಾಕಂದ್ರೆ ಇವತ್ತು ಮುಗಿಯೋದತ್ತು ಕೆಲಸ. ನೀ ಎಲ್ಲಿಗೆ ಹೋಗ್ತೀನಿ ನಾ ಎಲ್ಲಿಗೆ ಹೋಗ್ತೀನಿ ಅನ್ಕೂತ್ ಕೂತಾರ ನಡೆಯಂಗಿಲ್ಲ. ಹಂಗಿಲ್ಲ, ಈ ಮುಗಿತದ ಗೇಮ್. ಗೊತ್ತಿಲ್ಲ. ರೊಕ್ಕದ ಕೇಸ್ನಾಗ ಮುಗಿಸ್ಬೇಕು ಅಷ್ಟ. ಗೊತ್ತಿಲ್ಲ. ಅಲ್ಲಿ ಬಂದ್ ನಿಂತಿನ ಈಗ ರೊಕ್ಕದ ಕೇಸ್ನಾಗ. ಸುನೀಲ್ ಬೇಡಪ್ಪ ನಮಗ, ಸ್ವಚ್ಛ ಹೇಳಿಕತ್ತಿನ ತಿಳಿತಿಲ್ಲ. ರೊಕ್ಕದ ಕೇಸ್ನಾಗ ಸುನೀಲ್ ಹಿಂಗನಹಳ್ಳಿ ಬೇಡ ನಮಗ. ಸ್ವಚ್ಛ ಕ್ಲಿಯರ್ ಕಟ್ ಹೇಳಿಕತ್ತಿನ. ನಿನಗ್ ಮತ್ ಬೇಕಪ್ಪಾ ಅಂತಂದ್ರೆ ಹಿಂಗ ಮಾಡ, ಪೊಲೀಸ್ ಬಂದು ಬ್ಯಾಂಡ್ ಹತ್ತಾರಲ್ಲಿ. ಹಂಗಾಗ್ತದ ಕಡಿಗೆ ಲಾಸ್ಟಿಗೆ.
ಈ ವೆನ್ಸ್ಡೇ ಈವ್ನಿಂಗ್ ತನಕ ಇದು ಕೆಲಸ ಮುಗಿಬೇಕದು. ಒಂದು ಡಾಕ್ಯುಮೆಂಟ್ SBI ಬ್ಯಾಂಕ್ ಮ್ಯಾನೇಜರ್ ಅಡ್ವೊಕೇಟ್ ಸಿಗ್ನೇಚರ್ ಕರೆಕ್ಟ್ ಆಗಿ ಮುಗಿಬೇಕದು. ನಾ ಇಲ್ಲಿ ಕಿವ್ಯಾಗ ಹೂ ಇಟ್ಕೊಂಡ್ ಕೂತಿಲ್ಲ, ಇಲ್ಲಿ ಹುಚ್ಚಲ್ ನಾ ಇಲ್ಲಿ, ಗೊತ್ತಾದಿಲ್ಲ, ಮೆಂಟಲ್ ಕೇಸ್ ಅಲ್ಲ. ಹಾ, ಇದು ತಿಳ್ಕೊಬೇಕು ನೀ ಫಸ್ಟ್. ನಿನ್ ಮೇಲೆ ವಿಶ್ವಾಸ ಇಟ್ಟು ಅಮೌಂಟ್ ಕೊಟ್ಟಿನ, ನಾ ಬಗರಾಜ್ ಅಲ್ಲಿ ನಿನ್ ಬೇಕಿತ್ತಂದ್ರ ಕಾಲ್ ಕೈ ಎಲ್ಲ ಮುರಿಸ್ಬೋದ್, ನಾ ಬೇಕಿತ್ತಂದ್ರ, ಗೊತ್ತಿಲ್ಲ. ನೀ ತಿಳ್ಕೊಂಡಿ ಏನು ಮಾಡಂಗಿಲ್ಲ. ಇವ್ ಕೂಸು ಅಮಿಚಿಬೋ ಕೂಸು ಸುಳೆ ಮಗ ಅಂತ ತಿಳ್ಕೊಂಡಿ. ಕರೆಕ್ಟ್ ಆಗಿ ನಿಮ್ಮ ಮಂದಿ ಇರ್ತಾರಪ್ಪ ಅಂದ್ರೆ, ಕಾಂಟ್ಯಾಕ್ಟ್ಸ್ ಇರ್ತಾರಂದ್ರೆ ಫಸ್ಟ್ ಕರೆಕ್ಟ್ ಆಗಿ ನೋಡೋದು ಜವಾಬ್ದಾರಿ ನಿಂದಿರ್ಬೇಕಲ್ಲಿ, ಗೊತ್ತಿಲ್ಲ. ರೊಕ್ಕದ ಕೇಸ್ನ ಹಂಗ, ರೊಕ್ಕ ಇರ್ಲಾರ್ದ ಕೇಸ್ನ ಹಂಗ, ರೊಕ್ಕ ಬರೋ ತನಕ ಹಂಗ, ರೊಕ್ಕ ಬಂದಾದ್ಮೇಲೆ ಹಿಂಗ ಮಾಡ್ಲಿಕ್ಕತ್ರ ಬ್ಯಾಂಡ್ ಹತ್ರ ಹಲು ಮುರಿತಾರ, ಗೊತ್ತಿಲ್ಲ. ನಿನಗ್ ಹೆಂಗ ಹೊಡಿತಾರ ಸತೆ ಗೊತ್ತಾಗಿಲ್ಲ, ನಿಮ್ ಮಂದಿಗ್ ಸತೆ ಗೊತ್ತಾಗಿಲ್ಲ, ಅಲ್ಲಿ ಆ ಲೆವೆಲ್ ಹೊಡಿತಾರ ಬರಬ್ಬರ್ಸಿ ಹುಡುಕ್ಯಾಡಿ ಮಾಡಿಸ್ಕೊಡು. ಆಮೇಲೆ ನನ್ನಿದ್ದು ನಮ್ಮಿಬ್ರು ನೋಡಕ್ ಏನ್ ಇರ್ಬೇಕಲ್ಲ, ನನ್ ಪ್ರಾಫಿಟ್ 3 ಕಾನ್ಸೆಪ್ಟ್ ಇರ್ಬೇಕಲ್ಲಿ. ಇದು ಹೇಳಿ ಮಾಡಿದ ಮೇಲೆ ಮತ್ ನೀ ಹಂಗ ಮಾಡ್ತಿ, ಯಾಕಂದ್ರೆ ನಿನಗ ನ್ಯಾಕಿಲ್ಲ, ನಿನಗ್ ಬರಂಗಿಲ್ಲ. ಪ್ಲಸ್ ನೀ ನನ್ ಸೈಡ್ ಮನುಷ್ಯ ಅಲ್ಲೇ ಇಲ್ಲ, ಅದು ಪ್ರಾಬ್ಲಮ್. ಡಿಸ್ಕಷನ್ ಬೇಡ, ಈಗ ವೆನ್ಸ್ಡೇ ನಾನು ಹಿಂಗ್ ಮಾಡ್ಕೊಡ್ತೇನಂತ. ಹಾ, ಮಾಡ್ಕೊಡು. ನನ್ನ ಪೈಕಿ ಇರು, ಅವನ್ ಪೈಕಿ ಅಲ್ಲ. ಓಕೆ ಓಕೆಪ್ಪ, ಓಕೆ ಓಕೆ, ಗೊತ್ತಿಲ್ಲ. ಅವ್ರೇನ್ ಸಂಬಂಧ ಇಲ್ಲ ನಿನಗ. ಹೌದೌದೌದು. ಸಂಬಂಧ ಯಾರು? ನಾನ್ ಸ್ಕೂಲ್ ಫ್ರೆಂಡ್ ಅಂತ ಹೇಳಿ ಬಂದವ್ರು ಯಾರು? ನೀನ್. ಹೌದು ಹೌದು. ನೀ ಕಾಲ್ ಮಾಡಿದ್ದಲ್ಲಿ 2017 ನಾನು ಫ್ರೆಂಡ್ ಅಂತ ತಿಳ್ಕೊಂಡು, ಸ್ಕೂಲ್ ಫ್ರೆಂಡ್ ಅಂತ ತಿಳ್ಕೊಂಡು ನಾನು ಇದು ಮಾಡಿದ್ದೇನ. ಹೌದೌದು, ಗೊತ್ತಿಲ್ಲ. ಹಿಂಗಿರ್ತಾವಲ್ಲಿ ಪದ್ಧತಿಗಳು. ಸರಿ ಆಯ್ತು, ಈಗ ಕಾಲ್ ಬೇಡ, ಮತ್ತ ನಾನು ಹಿಂಗ್ ವೆನ್ಸ್ಡೇ ಅದು ಮಾಡಿ ಕಳಿಸ್ತೇನೆ. ನೀ ಡಾಕ್ಯುಮೆಂಟ್ ಮಾಡ್ತೀಯ, ರೊಕ್ಕ ಬರೋದು ಅದೇನ್ ಸುದ್ದಿ? ಅದೇನ್ ಕೊಡಂಗಿಲ್ಲ ಮನುಷ್ಯ. ಬರೋದು ಬಿಡಂಗಿಲ್ಲ, ಇಷ್ಟ ಬಿಡಂಗಿಲ್ಲ. ನಾನು 25th ಇಂದ 31st ಕ್ಲೋಸ್ ಮಾಡಿ ಕೂತ್ಬಿಡೋಣ. ಮತ್ ನಡಕ್ ಯಾರು ಬರ್ಲಿಕತ್ತಾರೇನು ಆಟ್ನಾಗ? ಇಲ್ಲ ಯಾರಿಲ್ಲ. ನೀನು ಮತ್ತಾರ ಮತ್ತೆ ಯಾರಿಲ್ಲ. ನಿಮ್ ಮಂದಿ ಇರ್ತಾರ ಬಿಡು, ಯಾಕಂದ್ರೆ ಅವ್ರಿಗೆ ರೊಕ್ಕ ಬೇಕು, ಬಿಸ್ನೆಸ್ ಬೇಕು, ಅವು 108 ಇರ್ತಾವಲ್ಲಿ ಸಮಜ. ಅವೆಲ್ಲ ಕನೆಕ್ಷನ್ಸ್ ನಮ್ಗೆ ಗೊತ್ತಾವ ಹೆಂಗ್ ನಡೀತಾವ ಅಂತ ಹೇಳಿ ಲೋಕಲ್ನಾಗ. ಮತ್ ಇವಂದು 17 lakhs 18 lakhs ನಮ್ಗೆ ಉಪಯೋಗ ಆಗ್ತಿತ್ತಲ್ರಿ ಮತ್ ಅಂತ ಅಂತಾರ ಅವ್ರು. ಬಿಡ, ಈಗ ಅದನ್ನ ಅಷ್ಟೇ ಮಾಡಿದ್ರಿ ಏನಂತಾರ ಗೊತ್ತೇನ ಅದಕ್ಕ? ನಮ್ ರೊಕ್ಕಕ್ಕ ಸುಳ್ಳೆ ರಂಡರ್ ರೊಕ್ಕ ಅಂತಾರ ಅದಕ್ಕ. ಡಿಸ್ಕಷನ್ ಬೇಡ ಈಗ, ಅದು ತಿಳ್ಕೊಬೇಕ ನೀನು. ಸರಿ, ವೆನ್ಸ್ಡೇ ನಿಂಗ್ ಮಾಡ್ಕೊಡ್ತಾನಂತ. ತಿಳಿತಿಲ್ಲ ಪಾಯಿಂಟ್? ಪಾಯಿಂಟ್ ತಿಳಿತ. ಸೊ ಎದಕ್ಕಪ್ಪ ನಮ್ ರೊಕ್ಕದ ಹಿಂಗ ನಾ ಬೆಳ್ತೀವಂದ್ರ ಸುಳ್ಳೆ ರಂಡರ್ ಆಗ್ಬಿಡದದು, ಸುಸೂತ್ರ ರೊಕ್ಕ. ಇದು ತಿಳ್ಕೊಬೇಕ ನೀನ್. ಅಲ್ಲಿ ಬ್ಯಾಂಕ್ ತಿಳ್ಕೊಬೇಕ, ಇದು ಧನಲಕ್ಷ್ಮಿ, ಬೋಸಡಿ ಲಕ್ಷ್ಮಿ ಅಲ್ಲ. ಸರಿ ಆಯ್ತು, ತಿಳಿತಿಲ್ಲ? ನೀ ಲಕ್ಷ್ಮೀ ಪೂಜೆ ಮನೆಗೆ ಲಕ್ಷ್ಮೀ ಪೂಜೆ ಮಾಡ್ತಿರಲ್ಲ? ಮಾಡ್ತಾರ. ಸರಸ್ವತಿನೂ ಮಾಡ್ತಾರ. ತಪ್ಪು ತಿಳ್ಕೊಬೇಡ, ಒಂದ್ ಕ್ವಶನ್ ಹಾಕ್ತೀನಿ. ಬೋಸಡಿ ಲಕ್ಷ್ಮಿ ಪೂಜೆ ಮಾಡ್ತೀರೇನು? ಇಲ್ಲಪ್ಪ, ಇಲ್ಲ. ಮತ್ ನನ್ ಕೇಸ್ನ ಯಾಕೆ ಮಾಡ್ಲಿಕ್ಕೆ ಅಲ್ಲಿ? ಸರಿ ಆಯ್ತು, ಪಾಯಿಂಟ್ ಸಿಕ್ಕೈತಿ. ಸಿಕ್ಕದಲ್ಲ, ಇದು ಎಂದೋ ಸಿಕ್ಸಿನ. ಹೌದೌದು, ಎಂದೋ ಸಿಗಸ್ ಆಯ್ತು ಈಗ ಆಕ್ಚುಲಿ. ಸೊ ಅದಕ್ಕ ಇದ್ರ ಹಿಂದ ಬೆನ್ನತ್ತೀವಿ ನಾವು. ಹಿಂಗದು ಒಂದ್ 18 lakhs ದೊಡ್ಡ ಅಮೌಂಟ್, ಅದು ಬೇರೆ. ಪ್ಲಸ್ ಇವನು ನಾವ್ ಬೋಸಿಡಿ ರೊಕ್ಕ ಗಳಿಸ್ ಮಾಡಿದ್ವಪ್ಪ ಅಂತಂದ್ರೆ ಕೊಡ್ತಿದ್ದಾನ, ತಗೋಪ ಬೋಸಿಡಿ ರೊಕ್ಕ ಅಂತ ಹೇಳಿ. ಹಂಗಿಲ್ಲ ಅದು. ಈ ಪದ್ಧತಿ ಏನದಲ್ಲ, ಹಿಂಗ ಫಾಲೋ ಮಾಡೋರು ಮಂದಿನೂ ಅದಾರ ಜಗತ್ನಾಗ. ಕರೆಕ್ಟ್ ಆಗಿ ಪದ್ಧತಿ ಸಿಡಿ ಬೋಸಿಡಿ ರೊಕ್ಕಾಗಿ ಹೆಂಗ್ ಬೋಸಿಡಿ ಗತ್ಲೆ ಟ್ರೀಟ್ ಮಾಡ್ಬೇಕು, ಧನಲಕ್ಷ್ಮಿ ಹೆಂಗ್ ಧನಲಕ್ಷ್ಮಿ ಗತ್ಲೆ ಟ್ರೀಟ್ ಮಾಡ್ಬೇಕು, ಅವ್ರಿಗೆಲ್ಲ ಗೊತ್ತಿರ್ತದ ಅಲ್ಲಿ ಕರೆಕ್ಟ್ ಆಗಿ. ವೆನ್ಸ್ಡೇ ತನಕ ಟಾರ್ಗೆಟ್ ಇಡುವ, 3 PM ಟಾರ್ಗೆಟ್ ಮ್ಯಾಕ್ಸ್. ಯಾಕಂದ್ರೆ ಬ್ಯಾಂಕ್ ಅವ್ರದ್ದು 4 ಗಂಟೆ ಕ್ಲೋಸ್ ಆಗ್ತದೆ ಆಫೀಷಿಯಲ್ ಅವರ್ಸ್. ಅಷ್ಟೇ. ಇದು ಜವಾಬ್ದಾರಿ ನೀವು ತಗೋಬೇಕು. ಇದು ಇವತ್ತು ಆಗ್ಬೇಕಾಯ್ತದ. ಹಿಂಗಿರ್ಬೇಕು ಕೆಲ್ಸಗಳು ಮಾಡಿದ್ರೆ. ತಗೊಂಡ್ರ ಇಲ್ಲಿ ದೊಡ್ಡವನ್ ಸಣ್ಣವನಲ್ಲ, ಕೆಲ್ಸದ ಜವಾಬ್ದಾರಿ ಇದು. ಅದ್ರಲಿಂದ ಅಳಿತಾರ ದೊಡ್ಡವ್ರು ಸಣ್ಣವ್ರು, ಬರೀ ಹೆಸರ್ಲಿಂದ ಅಲ್ಲ, ಪೊಸಿಷನ್ಲಿ ಅಲ್ಲ, ಕೆಲ್ಸದ್ಲಿಂದ, ಕರ್ತದಿಂದ. ಪುಷ್ ಮಾಡ್ಬೇಡ,
ಇದು ವ್ಯವಹಾರ ಮುಗಿಬೇಕು, ಇದ್ರ ಟಾರ್ಗೆಟ್ ನಿನ್ ಕಡೆ ಇರ್ಬೇಕು ಫಸ್ಟ್. ನನ್ನ ಕಡೆ ಕ್ಲಾರಿಟಿ ಅದ, ನಿನ್ ಕಡೆ ಇರ್ಬೇಕು ಅದು. ಅದ್ರ ಕ್ಲಾರಿಟಿ ಅವನಿಗೆ ತಿಳಿಸ್ಕೊಡ್ಬೇಕಲ್ಲಿ ಅಪೋಸಿಟ್ ಮಂದಿದವ್ರಿಗೆ ಅಲ್ಲಿ. ಯಾಕಂದ್ರೆ ನೀ ಮಾಧ್ಯಮದ ಬಂದಿ ಅಲ್ಲಿ ನನ್ನ ಪರ ಅಂತೇಳಿ ಇದು ಜ್ಞಾನ ನಿನ್ ಕಡೆ ಇರ್ಬೇಕಲ್ಲಿ ಪರ್ಫೆಕ್ಟ್ ಆಗಿ. ಇದಕ್ಕ ಲೀಗಲ್ ಪೇಪರ್, ಅಡ್ವೊಕೇಟ್ ಪೇಪರ್, ಪೊಲೀಸ್ ಪೇಪರ್, ಚೀಫ್ ಮಿನಿಸ್ಟರ್ ಪೇಪರ್ಲಿಂದ ಅವ್ರಲಿಂದ ಪೇಪರ್ ತರ್ಬೇಕಂತಿಲ್ಲ. ನಿನ್ ಕಡೆ ಮಿನಿಮಮ್ ಇರ್ಬೇಕಲ್ಲ. ಅದ್ಯಾಕಿಲ್ಲ ಅಂತ ಕೇಳಿದತ್ತಿನ. ಆಯ್ತು, ನಾವ್ ಎನ್ಸೆ ಮಾಡಿಸ್ಕೊಡ್ತೇನಂತೆ. ಇದ್ರಲಿಂದ ದೊಡ್ಡವರಾಗ್ತಾರ, ಹೆಸರ್ಲಿಂದ ಅಲ್ಲ, ಹೌದು ಕೆಲ್ಸದ್ಲಿಂದ. ಓಕೆ ಓಕೆ, ಕ್ಲಾರಿಟಿ ಅದಲ್ಲ, ಮತ್ತೇನು ಕ್ಲಾರಿಟಿ ಏನು ಮಿಸ್ ಮ್ಯಾಚ್ ಇಲ್ಲ ತಿಳ್ಕೋದ್ರ. ಏನು ಮಿಸ್ ಮ್ಯಾಚ್ ಇಲ್ಲ, ಫುಲ್ 100% ಕ್ಲಾರಿಟಿ ಅದ ನನಗೆ. ನಾನು ರೊಕ್ಕ ಕೇಳಿರ್ತೀನಿ, ಯಾಕಂದ್ರೆ ಬೋಸಡಿ ರೊಕ್ಕ ಆಗ್ಬಾರ್ದು ನಂದು. ಓಕೆ ಓಕೆ ಆಯ್ತು. ಫಸ್ಟ್ ಡಿಸ್ಕೌಂಟ್ ಮಾಡ್ಕೊಳಂಗ, ಅದಕ್ಕೆ ಡಾಕ್ಯುಮೆಂಟ್ ಬೇಕು, ರೊಕ್ಕ ಈ ಕಡೆ ನನ್ ಕಡೆ ಬರ್ಬೇಕು. ಮುಂದಿನ ಕೆಲಸ ನಾ ನೋಡ್ತೀನಿ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಹೆಂತು. ಅವಾಗ ನೀ ಕರೆಕ್ಟ್ ಆಗಿ ನನ್ ಜೋಡಿ ಇದ್ದಷ್ಟ ಆಗ್ತಾವ ಕೆಲ್ಸ. ಅಂದ್ರ ನಿಂತ್ರು ಗೊತ್ತಿಲ್ಲ, ನೀ ಇರು, ಬಟ್ ನಿಂದು ರೋಲ್ ಏನದಂತ ಕರೆಕ್ಟ್ ಆಗಿ ತಿಳ್ಕೊಬೇಕಲ್ಲಿ. ಇದು ಮ್ಯಾಟರ್ ಆಗ್ತದ, ಗೊತ್ತಲ್ಲ. ರೊಕ್ಕ ಇಂಪಾರ್ಟೆಂಟ್ ಅಲ್ಲ, ರೊಕ್ಕ ಮಾಧ್ಯಮ ಅದು. ಗೊತ್ತಾದಿಲ್ಲ ಏನನ್ಲಿಗತ್ತೆ ಅಂತೇಳಿ. ಅದು ರೋಲ್ ಕ್ಲೋಸ್ ಇದ್ದವ್ರು ತಿಳ್ಕೊತಾರ ಹೆಂಗ್ ವ್ಯವಹಾರ ಮಾಡ್ಬೇಕು ಅಂತ ಹೇಳಿ. ಅದು ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಇರ್ಬೇಕಂತಿಲ್ಲ, ತಮ್ಮ ಇರ್ಬೇಕಂತಿಲ್ಲ, ಹಂಗೇನು ಬರೆದು ಕೊಟ್ಟಿಲ್ಲ. ಮೊದ್ಲಿನ ಕಾಲ ಬರೀ ಬೋಸಡಿ ಸಿಸ್ಟಮ್ ಇತ್ತು, ಬರೀ ಬೋಸಡಿ ಸಂಘನೇ ಇರ್ತಿದ್ವು, ಬರೀ ಬೋಸಡಿಲಿಂದ ಕಮ್ಯುನಿಟಿ ಡೆವಲಪ್ ಆಗ್ತಿತ್ತು. ಆ ಸಿಸ್ಟಮ್ ಬೇರೆ ಅದು, ನಮ್ದು ಆ ಸಿಸ್ಟಮ್ ಇಲ್ಲ, ಅಷ್ಟೇ ಡಿಫರೆನ್ಸ್. ಅದು ಕೆಟ್ಟ ಅಂತಲ್ಲ, ಅದು ಚಲೋನ, ಬಟ್ ಫಾರ್ಮ್ಯಾಟ್ ಬೇರೆ ಅದು ನಮ್ದು. ಆಯ್ತು, ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗಾರೆ ನಾವ್ ಕಳಿಸ್ತಾನೆ. ತಿಳಿತಿಲ್ಲ, ಇವು ತಿಳ್ಕೊಬೇಕು ನೀನು, ಇವು ಮೇನ್ ಇಂಪಾರ್ಟೆಂಟ್. ಇದು ಕರೆಕ್ಟ್ ಆಗಿ ತಿಳಿದಿತ್ತಪ್ಪ ಅಂದ್ರೆ ನೀವ್ ವ್ಯವಹಾರ ಕರೆಕ್ಟ್ ಆಗಿ ಮಾಡ್ತೀವಿ. ಇದು ಜ್ಞಾನನೇ ಇಲ್ಲ, ಫಂಡಮೆಂಟಲ್ಸ್ ಇಲ್ಲ ಅಂತಂದ್ರೆ ಮುಂದಿನ ಕೆಲಸ ಹೆಂಗ್ ಆಗ್ತಾವ? ಅವು ಆಗಂಗಿಲ್ಲ. ಹಿಂಗ ತಪ್ಪಿಕೊಬೇಡ, ಹಿಂಗ ಅಂದಿನ ಅಂತ ಹೇಳಿ ಆಸ್ ಅ ಫ್ರೆಂಡ್ ಹೇಳಿಗತ್ತನ. ಯಾಕಂದ್ರೆ ನೀನು ಉದ್ದಾರ ಆಗ್ಬೇಕು, ನಾನು ಉದ್ದಾರ ಆಗ್ಬೇಕು. ಅದಕ್ಕೆ Wednesday 3 PM ಟಾರ್ಗೆಟ್ ಇಟ್ಕೋ ಒಟ್ಟ ಬೇಸಿಕಲಿ. ಅಡ್ವೊಕೇಟ್ ಸಿಗ್ನೇಚರ್ ಬಿಡಬೇಡ ಅಲ್ಲಿ. ಪ್ಲಸ್ ಪೊಲೀಸ್ ಸಿಗ್ನೇಚರ್, ಇನ್ಸ್ಪೆಕ್ಟರ್ ಯಾರು ಅದಾರ ಅವ್ರ ಸಿಗ್ನೇಚರ್ ಅವ್ರಿಗೆ ಗೊತ್ತಿರ್ಬೇಕು ಅವ್ನ ಬ್ಯಾಂಕ್ ಮ್ಯಾನೇಜರ್ ಅದ ಅಂತ ಹೇಳಿ. ಕಿಂಗಿರಿ ಬರ್ಸೋನ್ ಬೇಡ ನಮಗ ಮತ್ತಲ್ಲಿ. ತಿಳ್ದಿಲ್ಲ ಅಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ ಆಕ್ಟರ್ ಇರ್ಬಾರ್ದು, ಅಡ್ವೊಕೇಟ್ ಆಕ್ಟರ್ ಇರ್ಬಾರ್ದು. ಜೆನ್ಯೂನ್ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿ ಏನು ಕೊಟ್ಟಿರ್ತಾರಲ್ಲ ಅಂತವ್ರು, ಅದು ನೋಡೋ ಜವಾಬ್ದಾರಿ ನಿಂದಿರ್ಬೇಕಲ್ಲಿ. ನೀನೇ ಕಿಂಗಿರ್ ಬಾರ್ಸೋನ್ ಇದ್ದಂದ್ರೆ ಮತ್ತೆ ಏನಾಗ್ತಾವ ಕೆಲ್ಸ ಅಲ್ಲಿ. ಅದಕ್ಕ ಗೊತ್ತಿದ್ದವ್ರ ಕಡೆ ಥ್ರೂ ವ್ಯವಹಾರ ಮಾಡಂತಾರ, ಅದು ನೋಡ್ಕೊಂಡು ಮಾಡಿನ ಇದ್ರ ಸಂಬಂಧ. 3 PM ಅಡ್ವೊಕೇಟ್ ಪೊಲೀಸ್ ಎಲ್ಲ ಅವತ್ತಿನ ದಿವಸ ನೀ ಹೆಂಗ್ ಮಾಡ್ತಿ ನಿನ್ಕ ಆಗ್ಬಿಟ್ಟಿದ್ದು. Wednesday ಆಗ್ತಂತಿ 3 PM. 3 ಮಂದಿ ಸಿಗ್ನೇಚರ್ ವಿಚಾರ ಮಾಡು. ಅಲ್ಲ ವಿಚಾರ ಮಾಡಿ, ನೀ ಸುಮ್ನೆ ಮತ್ತ 12 ಗಂಟೆ ಕಾಲ್ ಮಾಡ್ತೀನಿ ಏನಾಗ್ಯದ ಕೆಲಸ ಅಂತಂದ್ರೆ ಮತ್ತೆ ನೀ ಮುಂದೆ. ನಾನು ಸ್ವಲ್ಪ ಫ್ರೈಡೆ ಅಂತ ಅಂದ ನಿನಗ, ನೀನ್ ನೋಡಿದ್ರೆ ಅವತ್ತು ಮಾಡ ಅಂತ. ಫ್ರೈಡೆ ಅಂತಂದ್ರ ಅದು ಹೂ ಅನ್ಬೋದು. ಅದು ನೀ ವಿಚಾರ ಮಾಡಿ ಕರೆಕ್ಟ್ ಆಗಿ ಮಾಡಿದ್ರೆ ಹೂ ಅಂತಾರ. ಬರೀ ಮ್ಯಾನೇಜರ್ ಸಿಗ್ನೇಚರ್ ಇತ್ತಂತಂದ್ರ ಅದು ಈಗ ಇವತ್ತಾಗ್ತದೆ 2 ತಾಸು 1 ತಾಸ್ನಾಗ. ಅವನ ಟೈಪ್ ಮಾಡಿ ಅಲ್ಲೇ ಕಂಪೌಂಡರ್ ಹಾಕಿ ಅವನ ಕೊಡ್ತಾನೆ 1 ತಾಸು. ಅಡ್ವೊಕೇಟ್, SBI ಬ್ಯಾಂಕ್ ಮ್ಯಾನೇಜರ್, ನಂದು 4 ಮಂದಿ ಸೈನ್. ನನಗೆ ಫ್ರೈಡೆ ಮಾಡೋ ಟೈಮ್ ಕೊಟ್ಬಿಟ್ರಲ್ಲ ಸ್ವಲ್ಪ ಈಸಿ ಆಗ್ಬಿಡತ್ತೆ. ಆಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕಲ್ಲಿ, ನಿನ್ ಪ್ಯಾನ್ ಎಲ್ಲ A to Z ಕರೆಕ್ಟ್ ಆಗಿ ಮಾಡ್ಬೇಕಲ್ಲಿ, ಪದ್ಧತಿ ಇರ್ಬೇಕಲ್ಲ. ಆಯ್ತು, ಫ್ರೈಡೆ ಮಾಡೋಣ. ಫ್ರೈಡೆ ಅಂದ್ರೆ ಅಲ್ಲಿ ಮತ್ತದು ನೀ ಮತ್ ಹಂಗ ದೂಕ್ತಿ. ಇಲ್ಲ ದುಃಖಂಗಿಲ್ಲ. ಫ್ರೈಡೆ 100% ಮಾಡಿ ನಿಂಗೆ ಕೊಡದಾನ. 4 ಮಂದಿ ಸೈನ್, ಅಡ್ವೊಕೇಟ್, SBI ಬ್ಯಾಂಕ್ ಮ್ಯಾನೇಜರು, ಪೊಲೀಸು, ನಂದು ಎಲ್ಲ ಏನೈತಿ ಕರೆಕ್ಟ್ ಪದ್ಧತಿ ಬರೀಸ್ಬಿಟ್ಟು ನೀ ವೆರಿಫೈ ಮಾಡ್ಬೇಕಲ್ಲಿ. ನೀ ಡಾಕ್ಯುಮೆಂಟ್ ವೆರಿಫೈ ಮಾಡ್ಬೇಕಲ್ಲಿ. ಅವ ಪೊಲೀಸ್ ಇನ್ಸ್ಪೆಕ್ಟರ್ ಅದಾನೇನ ಅಂತ ಹೇಳಿ ಅವೆಲ್ಲ ನೋಡ್ಬೇಕು. ಹಂಗೂ ಇರ್ತಾವ. ನಾ ಈ ರೋಲ್ ಎಕ್ಸ್ಪೆಕ್ಟ್ ಮಾಡಿದ್ದನ. ಹಂಗ ಮಾಡ್ತಾನೆ. ಹಿಂಗ್ ಮಾಡೋರು, ಕೆಲಸ ಮಾಡೋರು ಅದಾರ. ಅವರು MLA ಆಗ್ತಾರ ಮುಂದೆ ಹೋಗಿ, ಗೊತ್ತಿಲ್ಲ.
ಗೊತ್ತಾತ ಹಿಂಗ ಫ್ರೈಡೆ ಮಟ ಮಾಡ್ಕೊಳಂತ ನಿಂಗೆ ಫ್ರೈಡೆ ಈವ್ನಿಂಗ್ 3 ಗಂಟೆಕ್ ಅಂದ್ರೆ ಬಂದ್ಬಿಡೋದು. ಕೆಲ್ಸದ್ಲಿಂದ ಮುಂದ್ ಹೋಗ್ತಾರ ಮಾತ್ಲೆಲ್ಲ ಕೆಲ್ಸದ್ಲಿಂದ ಮುಂದ್ ಹೋಗ್ತಾರ. ಹೌದು ನಾವ್ ಕೆಲ್ಸದ್ಲೇ ಮುಂದ್ ಬಂದಿವಿ ನಾವು. ಹೌದು ಪರ್ಸೆಂಟೇಜ್ 96.67% ಕೆಲ್ಸದ್ಲಿಂದ ಮಾತ್ಲೆಲ್ಲ ಹೌದು ಚಂದ ಮಾತಾಡಿ ಪಟಾಯಿಸಿ ಹುಡುಗಿಯರ್ ಪಟಾಯಿಸಿ ಹಂಗಿಲ್ಲ. ಹೌದು ಟೀಚರ್ ಪಟಾಯಿಸಿ ಹಂಗ್ ಮಾಡಿಲ್ಲ ನಾವು. ಪದ್ಧತಿ ಸೇರಿ ಎಕ್ಸಾಮ್ ಬರ್ದೀವಿ ಓದಿವಿ ಅಲ್ಲಿ. ಹುಚ್ಚನಾಗತ್ತೆ ಓದಿವಿ ಅಲ್ಲಿ. ಆಯ್ತು ಕಾಲ್ ಡಿಸ್ಕನೆಕ್ಟ್ ಮಾಡ್ಕೊಂಡಂಗಾರ ಫ್ರೈಡೆ 3 ಗಂಟೆಗೆ ಬರುತ್ತೆ. ಸೊ ಹಂಗಿರ್ತದ ಕೆಲ್ಸದಿಂದ ಮುಂದಾಗಂತಂತೇನ. ಓಕೆ ನಿಂದ ಇಮೇಜ್ ಕೆಡಿಸ್ಕೋಬೇಡ ಬೇರೆಯವ್ರು ಹಲ್ಕಾಡ್ಸ್ಕೊಂಬಂಗ ಸಂಬಂಧ. ಓಕೆ ಆಯ್ತು ಕೆಡ್ಸೋರ್ ಬಂದಿರ್ತಾರಲ್ಲಿ. ಸರಿ ಆಯ್ತು ಹಂಗ ಫ್ರೈಡೆ ಇಟ್ಕೊಂಡ್ಬಿಡೋಣ 3 ಗಂಟೆಗೆ ಕರೆಕ್ಟ್ ಆಗಿ. ನಿಂದು ಜವಾಬ್ದಾರಿ ತಗೊಂಡು ಮಾಡ್ತಿ ಕರೆಕ್ಟ್ ಆಗಿ ಮಾಡ್ತಿಪ್ಪ ಅಂತಂದ್ರೆ ಫ್ರೈಡೆ ಇಟ್ಕೋ, ಇಲ್ಲಪ್ಪ ಥರ್ಸ್ಡೇ 3 PM ಇಟ್ಕೋ. ಹಿಂಗ ಥರ್ಸ್ಡೇ 3 PM ಇಟ್ಕೋ, ಅದು ಫ್ರೈಡೆ ತನಕ ಆಗ್ತದ. ನಿನ್ ತಲೆ ಅದು ಇರ್ಬೇಕಲ್ಲ ಹಂಗ. ಎಸ್ ನಾನು ಒಂದ್ ಡೇ ಬಿಫೋರ್ ಇಟ್ಕೊಂತೀನಿ, ಆದ್ರೆ ನಿನಗೆ ಫ್ರೈಡೆ 3 o'clock ಸಿಗ್ತದೆ. ನಾವ್ ಹಿಂಗ ಕೆಲಸ ಮಾಡಿವಿ ನಾವು. ಎಸ್ ಓಕೆ PUC ಎಕ್ಸಾಮ್ 15 ಸತ ರಿವಿಷನ್ ಮಾಡಿದ್ದನ ಫುಲ್ ಸಿಲೆಬಸ್. ಕೇಳಿಲ್ಲ ತಿಳ್ಕೊ ಅದು ಹಂಗ ಕೆಲ್ಸದೊಳಗ ನೀ ಇರ್ಬೇಕ, ಹಂಗಾದ್ರೂ ಕೆಲ್ಸದೊಳಗ ನೀ ಇರ್ಬೇಕ, ಹಂಗ ನಂದು ಕೆಲ್ಸದೊಳಗ ನೀ ಮುಂದಿರ್ಬೇಕ. ಫ್ರೈಡೆ ಅಂತಂದ್ರ ಮುಂದಿನ ವರ್ಷ ಫ್ರೈಡೆ ಅಲ್ಲ, ಅದ ಈಗ ಬರೋ ಫ್ರೈಡೇನೆ. ಈಗ ಬರ್ತಾ ಇದಲ್ಲ ಈ ವೀಕ್ ಫ್ರೈಡೆ ತಡಿಪ ಒಂದ್ ಸೆಕೆಂಡ್. 17th Jan 2025. ನೀ ಮಾತಾಡ್ಬೇಡ, ನಾ ಹೇಳ್ತೀನಿ. 17th January 2025 ಫ್ರೈಡೆ. ಹಿಂಗ 17th Jan 2026 ಅಲ್ಲ. ಹಿಂಗ ಅನ್ಲಿಕತ್ತೀನ. ಓಕೆ ಆಯ್ತು ಫೈನ್. ಎದಕ್ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಇದಕ್ಕ ನಮ್ದು ಗುಣಗಾನ ಮಾಡ್ಲಿಕ್ಕಲ್ಲ, ನಂದು ಮಾಡ್ಕೊಂಗಿಲ್ಲ. ಹರಕತ್ತಿದ್ದಾಗ ಅಷ್ಟ ತರ್ತೀನಿ ನಂದು, ಅಲ್ಲಿ ತನಕ ತರಂಗಿಲ್ಲ. ನಾ ತೋರಿಸ್ಕೊಂಡ. ಫೈನ್, ಎಲ್ಲ ಕ್ಲಾರಿಟಿ ಅದ. ಮತ್ತ ನೀನ್ ಮತ್ತ ಫ್ರೈಡೆ ಥರ್ಸ್ಡೇ ಫೋನ್ ಮಾಡೋದ, ನಾ ಥರ್ಸ್ಡೇ ಅಂತ ಫೋನ್ ಮಾಡ್ಕೇತನ ಎಲ್ಲಿಗ್ ಬಂದು ಅಂತ ಹೇಳಿ. ಅಂದ್ರೆ ವೆನ್ಸ್ಡೇ ಬಿಟ್ಟು ಥರ್ಸ್ಡೇ. ನೀ ಥರ್ಸ್ಡೇ ತನಕ ರೆಡಿ ಇರ್ಬೇಕು. ಆಕ್ಚುಲಿ ಫ್ರೈಡೆ ಏನಂತಂದ್ರೆ ಬಫರ್ ಕೆಲ್ಸದಾಗ ಹಿಂಗಿರ್ಬೇಕು ಕೆಲ್ಸ. ಬೆನ್ನತ್ ಮಾಡೋದಂತಾರ ಅದಕ್ಕ. ಸೊ ಹಿಂಗ ನೀ ಇರ್ಬೇಕು, ಹಿಂಗ ಎಕ್ಸ್ಪೆಕ್ಟೇಷನ್ಸ್ ನಾ ಇಡ್ತೀನಿ, ಹಂಗ ನೀ ತೋರಿಸ್ಕೊಡ್ಬೇಕು. ಅಂದ್ರ ನಿಂದು ಇರ್ಬೇಕದು ಕೆಲ್ಸ, ಗೊತ್ತಿಲ್ಲ ಹಂಗಿರ್ಬೇಕದು. ಮಾಡ್ತೀವೋ ಮಾಡಂಗಿಲ್ಲ ವಿಚಾರ ಮಾಡ್ತಾನೆ. ಮಾತು ಸುಮ್ನೆ ಇದು ಮಾಡ್ಬೇಡ, ಗೊತ್ತಿಲ್ಲ. ಮಾಡ್ತಾನೆ. ಫಸ್ಟ್ ಫ್ರೆಂಡ್, ಆಮೇಲೆ ಮತ್ತೇನಪ್ಪಾ ಅಂದ್ರೆ ಫ್ರೆಂಡ್ ಆದ್ಮೇಲೆ ಕೆಲ್ಸ. ಫಸ್ಟ್ ಫ್ರೆಂಡ್ ಇರ್ಬೇಕ. ಫ್ರೆಂಡ್ ಇದ್ದದಕ್ಕೆ ನಾ ಕೊಟ್ಟಿನಿ ಕೆಲ್ಸ, ಇಲ್ಲಪ್ಪ ಅಂದ್ರೆ ಅದು ಕೊಡಂಗಿಲ್ಲ. ನಮ್ ಮನೆಯದವ್ರಿಗೆ ಕೊಟ್ಟಿಲ್ಲ, ಮನೆಗಿನವ್ರಿಗೆ ಕೊಟ್ಟಿಲ್ಲ. ತಿಳಿತಿಲ್ಲ ನಿನ್ ಇಂಪಾರ್ಟೆನ್ಸ್ ಏನದ ಅಂತೇಳಿ, ಅದು ದುರುಪಯೋಗ ಹೋಗ್ಬೇಡ. ಇದು ಇಂಪಾರ್ಟೆಂಟ್ ಮೆಸೇಜ್. ಅದಕ್ಕ ನಾವ್ ಸ್ವಲ್ಪ ಮಾತಾಡ್ತೀವಿ, ಅದಕ್ಕೆ ಕೇಳ್ಬೇಕು. ಯಾಕಂದ್ರೆ ನಮ್ ಕೆಲ್ಸ ಆಗ್ಬೇಕಾಗಲ್ಲಿ. ಅದಕ್ಕೆ ಫೈನ್, ವೇಟ್ ಮಾಡ್ತೀನಿ ನೋಡಂಗಿತ್ತಂದ್ರ.